ಕೆಲವರು ಹೀರೋ ಆಗೋದು ಸಿನಿಮಾದಲ್ಲಿ ಮಾತ್ರ ಅಲ್ಲ, ಜನರ ಮನಸ್ಸಿನಲ್ಲೂ ಕೂಡ ಹೀರೋ ಆಗ್ತಾರೆ. ಅಂಥ ಒಬ್ಬ ನಟ ಇವತ್ತು ನಮ್ಮ ಜೊತೆ ಇಲ್ಲ. ಕನ್ನಡ ಚಿತ್ರರಂಗದ ಪ್ರತಿಭಾವಂತ ನಟ, ನಿರ್ದೇಶಕ, ನಿರ್ಮಾಪಕ ದಿಲೀಪ್ ರಾಜ್ರವರು 2026 ಮೇ 13 ಅಂದರೆ ಇವತ್ತು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಕನ್ನಡ ಸಿನಿಮಾ ರಂಗ ಹಾಗೆ ಕಿರುತೆರೆಯಲ್ಲಿ ದೊಡ್ಡ ಹೆಸರು ಮಾಡಿದ್ದಂತಹ ಖ್ಯಾತ ನಟ 47 ವರ್ಷದ ದಿಲೀಪ್ ರಾಜ್ ಅವರಿಗೆ ಮನೆಯಲ್ಲಿದ್ದಾಗಲೇ ಹೃದಯಾಘಾತ ಆಗಿತ್ತಂತೆ. ತಕ್ಷಣ ಕುಮಾರಸ್ವಾಮಿ ಲೇಔಟ್ನ ಅಪೋಲೋ ಹಾಸ್ಪಿಟಲ್ಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದ ಕಾರಣ ಕನ್ನಡ ಚಿತ್ರರಂಗ ಅತ್ಯಂತ ಪ್ರತಿಭಾವಂತ ಕಲಾವಿದರನ್ನು ಕಳ್ಕೊಂಡಿದೆ. 1978 ಸೆಪ್ಟೆಂಬರ್ 2 ಬೆಂಗಳೂರಿನಲ್ಲಿ ಹುಟ್ಟಿದ್ದ ದಿಲೀಪ್ ರಾಜ್ ಸಾಧಾರಣ ವ್ಯಕ್ತಿಯಾಗಿ ಅವರ ಜೀವನವನ್ನು ಆರಂಭಿಸಿ ಅಸಾಧಾರಣ ಕಲಾವಿದರಾಗಿ ಬೆಳೀತಾರೆ. ಮೊದಲು ಅವರು ಮನೆ ಮಾತಾಗಿದ್ದು ದೂರದರ್ಶನದ ಧಾರಾವಾಹಿಗಳ ಮೂಲಕ. ಜನನಿ, ಅರ್ಧ ಸತ್ಯ, ರಂಗೋಲಿ, ಕುಂಕುಮ ಭಾಗ್ಯ, ಮಾಂಗಲ್ಯ, ಮಳೆಬಿಲ್ಲು ಹೀಗೆ ಸಾಕಷ್ಟು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ. ಆ ಕಾಲದಲ್ಲಿ ಯಾರೆಲ್ಲ ಟಿವಿ ಪ್ರೇಕ್ಷಕರಾಗಿದ್ದರೂ ಅವರಿಗೆ ಇವರ ಮುಖ ಅತ್ಯಂತ ಚಿರಪರಿಚಿತ. ಇವತ್ತು ಸಹ ಅಂದರೆ ಮೇ 13 ಅವರು ಇನ್ನಿಲ್ಲ, ಅವರು ತೀರ್ಕೊಂಡಿದ್ದಾರೆ ಅನ್ನೋ ವಿಷಯ ಕೇಳಿ ಇಡೀ ಚಿತ್ರರಂಗದ ಜನ ಅವರ ಅಂತಿಮ ದರ್ಶನಕ್ಕೆ ಬರ್ತಿದ್ದಾರೆ. ಸೀನಿಯರ್ ಆರ್ಟಿಸ್ಟ್ಗಳಿಂದ ಹಿಡಿದು ಸಿನಿಮಾದವರು, ಟೆಲಿವಿಷನ್ ಅವರು ಸಾಕಷ್ಟು ಮಂದಿ ಅವರ ಅಂತಿಮ ದರ್ಶನ ಪಡೀಲಿಕ್ಕೆ ಬರ್ತಾ ಇದ್ದಾರೆ. ಇದರಿಂದ ಅವರಲ್ಲಿದ್ದಂತಹ ಕಲೆ, ಅವರ ವ್ಯಕ್ತಿತ್ವ ಎಂಥದ್ದು ಅಂತ ನಮ್ಮೆಲ್ಲರಿಗೂ ಗೊತ್ತಾಗುತ್ತೆ. ಆಲ್ಮೋಸ್ಟ್ 6 ಮಂತ್ಸ್ ಬ್ಯಾಕ್ ರ್ಯಾಪಿಡ್ ರಶ್ಮಿ ಅವರ ಯೂಟ್ಯೂಬ್ ಚಾನಲ್ನಲ್ಲಿ ಅವರ ಪಾಡ್ಕಾಸ್ಟ್ನ ನಾನು ನೋಡಿದ್ದೆ. ಐ ವಾಸ್ ವೆರಿ ಮಚ್ ಇಂಪ್ರೆಸ್ಡ್ ಬೈ ಹಿಸ್ ಥಾಟ್ ಪ್ರಾಸೆಸ್. ತುಂಬಾ ಅದ್ಭುತವಾದಂತಹ ಪಾಡ್ಕಾಸ್ಟ್ ಅದು. ಸಿನಿಮಾ, ಟಿವಿ, ಅವರ ಲೈಫ್, ಅವರ ವಿಷನ್ಸ್ ಹೀಗೆ ಸಾಕಷ್ಟು ವಿಷಯಗಳನ್ನು ಅಲ್ಲಿ ಮಾತಾಡಿದ್ದಾರೆ. ಆದರೆ ಅವರ ಕನಸುಗಳು ಅದಷ್ಟಕ್ಕೆ ಸೀಮಿತವಾಗಿರಲಿಲ್ಲ. 2005 ಬಂದ ಬಾಯ್ ಫ್ರೆಂಡ್ ಚಿತ್ರದ ಮೂಲಕ ಅವರು ನಾಯಕ ನಟನಾಗಿ ಕನ್ನಡ ಸಿನಿಮಾಗೆ ಎಂಟ್ರಿ ನೀಡ್ತಾರೆ. ಆದರೆ ಅವರ ಜೀವನದ ದೊಡ್ಡ ಟರ್ನಿಂಗ್ ಪಾಯಿಂಟ್ ಯಾವುದು ಗೊತ್ತಾ? 2007 ಬಂದ ಮಿಲನ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಜೊತೆಗೆ ಖಳನಾಯಕನ ಪಾತ್ರದಲ್ಲಿ ಕಾಣಿಸಿಕೊಂಡ ದಿಲೀಪ್ ರಾಜ್ ಅವರ ಆ್ಯಕ್ಟಿಂಗ್ ನೋಡಿ ಜನ ಲಿಟ್ರಲಿ ಶಾಕ್ ಆಗಿದ್ದರು. ಅದಾದ ಮೇಲೆ ಒಂದೊಂದೇ ವಿಭಿನ್ನ ಪಾತ್ರಗಳು. ಸುಗ್ರೀವ ಕೇವಲ 18 ಗಂಟೆಗಳಲ್ಲಿ ಚಿತ್ರೀಕರಣಗೊಂಡಂತಹ ಸಿನಿಮಾ. ಅಂತಹ ಯುನೀಕ್ ಪ್ರಾಜೆಕ್ಟ್ಗಳಲ್ಲೂ ಸಹ ಅವರು ನಟಿಸಿದ್ರು. ಅದಾದ ನಂತರ ಯು-ಟರ್ನ್ ಸಿನಿಮಾದಲ್ಲಿ ಸೀರಿಯಸ್ ಪರ್ಫಾರ್ಮೆನ್ಸ್ನಲ್ಲಿ ಕಾಣಿಸ್ಕೊಂಡಿದ್ರು. ಆ ಪಾತ್ರ ಅಂತೂ ಸಿಕ್ಕಾಬಟ್ಟೆ ಜನರಿಗೆ ಫೇವ್ರೇಟ್. ಮುಂದೆ ಅಂಬೆ ನಿಂಗೆ ವಯಸ್ಸಾಯಿತು ಸಿನಿಮಾದಲ್ಲಿ ಹಿರಿಯ ನಟ ಅಂಬರೀಷ್ ರವರ ಮಗನ ಪಾತ್ರದಲ್ಲಿ ನಟಿಸಿದ್ರು. ಆ್ಯಂಡ್ ರೀಸೆಂಟಾಗಿ ಲವ್ ಮಾಕ್ಟೈಲ್ 3ನಲ್ಲಿ ಲಾಯರ್ ಪಾತ್ರದಲ್ಲಿ ಕೂಡ ಕಾಣಿಸ್ಕೊಂಡಿದ್ರು. ಅದ್ಭುತವಾದ ನಟನೆ ಅಷ್ಟೇ ಅಲ್ಲ, ದಿಲೀಪ್ ರಾಜ್ ಅವರು ಒಬ್ಬ ಅಮೇಝಿಂಗ್ ಡಬ್ಬಿಂಗ್ ಆರ್ಟಿಸ್ಟ್ ಕೂಡ. ಅಂತೂ ಇಂತೂ ಪ್ರೀತಿ ಬಂತು ಚಿತ್ರದಲ್ಲಿ ಆದಿತ್ಯ ಬಾಬು ಅವರಿಗೆ ವಾಯ್ಸ್ ಕೊಟ್ಟಿದ್ದು ದಿಲೀಪ್ ರಾಜ್ರವರೇ. ಅದಾದಮೇಲೆ ಆ ದಿನಗಳು ಸೇರಿದಂತೆ 100ಕ್ಕೂ ಹೆಚ್ಚು ಸಿನಿಮಾಗಳಿಗೆ ಡಬ್ಬಿಂಗ್ ಮಾಡಿದ್ದಾರೆ. ಹಲವಾರು ಸಿನಿಮಾಗಳಿಗೆ ತಮ್ಮದೇ ಕಂಠದಾನ ಮಾಡಿರುವಂತಹ ಸಿರಿತನ ಇವರದ್ದು. ಒಬ್ಬ ಅದ್ಭುತ ನಟ, ನಿರ್ದೇಶಕ, ನಿರ್ಮಾಪಕ, ಕಂಠದಾನ ಕಲಾವಿದ ಇದೆಲ್ಲವೂ ಆಗಿ ಸಾಕಷ್ಟು ಯಶಸ್ಸಿನ ನಡುವೆಯೂ ಇವರು ತುಂಬಾ ಸಿಂಪಲ್ ವ್ಯಕ್ತಿ ಅಂತ ಎಲ್ಲರೂ ಹೇಳ್ತಾರೆ. ಪತ್ನಿ ಶ್ರೀವಿದ್ಯಾ ಮತ್ತು 2 ಪುತ್ರಿಯರ ಜೊತೆ ಸಂತೋಷದ ಕೌಟುಂಬಿಕ ಜೀವನ ನಡೆಸ್ತಾ ಇದ್ರು. ಕೆಲವರು ವ್ಯಕ್ತಿಯಾಗಿ ಜೀವಂತವಾಗಿ ನಮ್ಮ ನಡುವೆ ಇಲ್ಲ ಅಂದರೂ ಸಹ ಅವರ ಪಾತ್ರಗಳು, ಅವರ ಧ್ವನಿ, ಅವರ ಎಕ್ಸ್ಪ್ರೆಷನ್ಸ್ ಎಂದೆಂದಿಗೂ ಜೀವಂತವಾಗಿರುತ್ತೆ. ಅಂಥವರ ಸಾಲಿನಲ್ಲಿ ದಿಲೀಪ್ ರಾಜ್ ಕೂಡ ಒಬ್ಬರು. ದಿಲೀಪ್ ರಾಜ್ರವರು ಕೇವಲ ಸಿನಿಮಾ ಅಥವಾ ಧಾರಾವಾಹಿಗಳಲ್ಲಿ ನಟನೆ ಮಾಡಿರಲಿಲ್ಲ. ಅವರಲ್ಲಿದ್ದಂತಹ ಕಲೆ, ಅವರ ಧ್ವನಿ, ಅವರ ಸರಳತೆ ಒಂದು ಜನರೇಷನ್ಗೆ ಸಾಕಷ್ಟು ಲೆಸನ್ಸ್ ಕೊಟ್ಟಂತಹ ವ್ಯಕ್ತಿತ್ವ ಅವರದ್ದು. ನಿಮಗೆ ದಿಲೀಪ್ ರಾಜ್ರವರ ಯಾವ ಪಾತ್ರ ತುಂಬಾ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅ ಲೆಜೆಂಡ್ ನೆವರ್ ಡೈಸ್. ರೆಸ್ಟ್ ಇನ್ ಪೀಸ್ ದಿಲೀಪ್ ರಾಜ್ ಸರ್.